ರಕ್ತ ಕ್ರಾಂತಿ ಮಾಡ್ತೀವಿ ಸರ್. ಇಡೀ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಧರ್ಮದ ನಾಯಕರವರು ಆ ವೈನ ವಿರೋಧ ಮಾಡಬೇಡಿ. ಯಾಕೆಂದ್ರೆ ನಮ್ಮಂತ ಯುವಕರು ಸಾವಿರಾರು ಜನ ಅವ್ರಿಗೋಸ್ಕರ ಪ್ರಾಣ ಕೊಡಕ್ಕೆ ರೆಡಿ ಇದ್ದೀವಿ. ಮೈಸೂರು ಇಡೀ ರಾಜ್ಯಕ್ಕೆ ಇವತ್ತು ಇಂದು ಹಾಗೂ ನಾಳೆ ರಾಜಕೀಯ ರಣರಂಗಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು. ಮೈಸೂರಿನಲ್ಲಿ ಪೊಲೀಸರು ಕೂಡ ನಿಯೋಜನೆ ಆಗಿರುವಂತದ್ದು. ಇನ್ನ ಈ ಬಗ್ಗೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಭಿಮಾನಿ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಭಿಮಾನಿ ಅವ್ರನ್ನ ಮೊದಲಿಸ್ತೇನೆ. ಏನ್ ಸರ್ ಇದು ಟ್ಯಾಟೋ ಹಾಕ್ಸ್ಕೊಂಡಿದ್ರೆ? ಸರ್ ಸಿದ್ದರಾಮಯ್ಯಗೋಸ್ಕರ ಸರ್. ಸಿದ್ದರಾಮಯ್ಯ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಸರ್. ಅದೆಲ್ಲ ಬಿಜೆಪಿ ಮತ್ತೆ JDS ಅವರ ಕುತಂತ್ರ ಸರ್. ಅದು ಸಿದ್ದರಾಮಯ್ಯನವರು 40 ವರ್ಷದ ರಾಜಕಾರಣದಲ್ಲಿ ಅವರು ಕಾಯಂಕ ರೈತ ರಾಜಕಾರಣಿ. ದಯವಿಟ್ಟು ಈ ಬಿಜೆಪಿ ಮತ್ತೆ JDS ಇವರು ಭ್ರಷ್ಟರು. ಸಿದ್ದರಾಮಯ್ಯರು ಯಾವುದೇ ತಪ್ಪು ಮಾಡಿಲ್ಲ ಸರ್. ಅಲ್ಲ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬೃಹತ್ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಅದು ಪಾದಯಾತ್ರೆ ಇಲ್ಲ ಸರ್, ಕರ್ಮಯಾತ್ರೆ. ಇದು ಸಮಾವೇಶ ಅಂತಂದ್ರೆ ಸಿದ್ದರಾಮಯ್ಯ ಅಂತಂದ್ರೆ ಸ್ವಯಂ ಪ್ರೇರಿತ ಬರ್ತಾರಲ್ಲ ಜನ. ಇದು ಸಮಾವೇಶ ಅಂತಂದ್ರೆ ಪಾದಯಾತ್ರೆಯಲ್ಲಿ ಅದು ಏನು 1500 ದುಡ್ಡು ಕೊಡ್ಕೊಂಡು ಕರ್ಕೊಬೋದಂತ ಪಾದಯಾತ್ರೆ. ಅದು ಪಾದಯಾತ್ರೆ ಅಲ್ಲ, ಕರ್ಮಯಾತ್ರೆ. ಯಾಕೆ ಸಿದ್ದರಾಮಯ್ಯ ಅಂದ್ರೆ ಅಷ್ಟೊಂದು ಅಭಿಮಾನ? ಏನಕ್ಕೆ ಅಷ್ಟೊಂದು ಅಭಿಮಾನ ಅವ್ರು ಕಂಡ್ರೆ ಅಂತ ಟ್ಯಾಟೋ? ನಾವು ಇವಾಗ್ಲಿಂದಲ್ಲ ಸರ್, ಹುಟ್ಟಾಗಿಂದ ಹುಚ್ಚ ಅಭಿಮಾನ ಸರ್. ನಾವು ಹಳ್ಳಿ ಮೇಸರು ಹೋಬ್ಳಿಯರು. ಸಿದ್ದರಾಮಯ್ಯಗೋಸ್ಕರ ಬೇಕಾದ್ರೆ ಪ್ರಾಣ ಕೊಡ್ತೀವಿ ಸರ್. ಸಿದ್ದರಾಮಯ್ಯಗೋಸ್ಕರ ಬೇಕಾದ್ರೆ ನಾವು ಪ್ರಾಣ ಏನ್ ಬೇಕಾದ್ರೂ ಕೊಡ್ತೀವಿ. ಒಂದು ವೇಳೆ ಪಾದಯಾತ್ರೆ ಯಶಸ್ವಿಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಬಂದ್ರೆ ಏನ್ ಮಾಡ್ತೀರಾ? ರಕ್ತ ಕ್ರಾಂತಿ ಮಾಡ್ತೀವಿ ಸರ್. ಇಡೀ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಇಡೀ ನಮ್ಮ ಕರ್ನಾಟಕ, ಇಡೀ ದೇಶಾದ್ಯಂತ ಉಗ್ರ ಪ್ರತಿಭಟನೆ ಆಯ್ತದೆ, ರಕ್ತ ಕ್ರಾಂತಿ ಆಯ್ತದೆ. ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ಆಗವನೆ ಅನ್ನೋದಕ್ಕೆ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಅದು ಅವ್ರಿಗೆ ಹೊಟ್ಟೆ ಕಿಚ್ಚಾಗಿದೆ. ಹೊಟ್ಟೆ ಕಿಚ್ಚು ಆಗ್ಬಾರ್ದು, ಆಯ್ತಾ? ಅವರು ಕ್ಲೀನ್ ಹ್ಯಾಂಡ್ ಇದ್ದಾರೆ. ಆ ವೈನ ಅವರು ಒಂದ್ ಜಾತಿಗೆ ಸೀಮಿತ ಅಲ್ಲ, ಒಂದ್ ಜಾತಿ ವರ್ಗದವರ ಅಲ್ಲ ಅವರು. ಎಲ್ಲಾ ಜಾತಿ ಸರ್ವ ಧರ್ಮದ ನಾಯಕರವರು ಆ ವೈನ ವಿರೋಧ ಮಾಡಬೇಡಿ. ಯಾಕೆಂದ್ರೆ ನಮ್ಮಂತ ಯುವಕರು ಸಾವಿರಾರು ಜನ ಅವ್ರಿಗೋಸ್ಕರ ಪ್ರಾಣ ಕೊಡಕ್ಕೆ ರೆಡಿ ಇದ್ದೀವಿ. ಆ ವೈನ ನಾವು ಬಿಡ್ಕೊಡಲ್ಲ, ಏನಾದ್ರೂ ನಾವು ಬಿಡಲ್ಲ. ಅವ್ರ ವಿರೋಧ ಮಾಡಬೇಡಿ ಅಷ್ಟೇ. ಇಷ್ಟು ಅಭಿಮಾನಿಗಳ ಮಾತಾಗಿರುವಂತದ್ದು ಅಂತ